ಹೆಲೋ ಎವ್ರಿವನ್. 13ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನು ಗಮನಿಸಿ. ಇಲ್ಲಿ ಮೊದಲನೆಯದು ಸತು ಕಬ್ಬಿಣದ ಸಲ್ಫೇಟ್ ಜೊತೆಗೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತೆ ಕಬ್ಬಿಣ ಸಿಗ್ತಾ ಇದೆ. ಇಲ್ಲಿ ಅಲ್ಯೂಮಿನಿಯಂನ ಜೊತೆಗೆ ZnSO4 ವರ್ತಿಸಿ Al2SO4 ಥ್ರೈಸ್ ಪ್ಲಸ್ Zn ಸಿಗ್ತಾ ಇದೆ. ಹಾಗಿದ್ರೆ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆ ಏರಿಕೆ ಕ್ರಮ ಅಂತ ಕೇಳಿದ್ದಾರೆ. ಇಲ್ಲಿ ಏರಿಕೆ ಕ್ರಮ ಕೇಳಿರೋದಕ್ಕೆ ಯಾವುದು, ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಸತುವಿನ ಸ್ಥಾನಪಲ್ಲಟ ಆಗ್ತಾ ಇದೆ ಅಲ್ಯೂಮಿನಿಯಂನಿಂದ, ಹೌದಾ? ಅಂದ್ರೆ ಅತಿ ಹೆಚ್ಚು ಕ್ರಿಯಾಶೀಲತೆ ಅಲ್ಯೂಮಿನಿಯಂದು ಅಂತ ಗೊತ್ತಾಯ್ತು. ನಂತರ ಸತುವಿಂದು ಆಗಿರುತ್ತೆ, ಯಾಕಂದ್ರೆ ಸತು ಕಬ್ಬಿಣದ ಸ್ಥಾನಪಲ್ಲಟ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಕೊನೆಯದಾಗಿ ನಾವು ನೋಡೋದು Fe. ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ. Fe ಆದ್ಮೇಲೆ ಸತು, ಸತು ಆದ್ಮೇಲೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿದೆ.